ಸೊ ಹಲೋ ಫ್ರೆಂಡ್ಸ್, ನಾನಿವತ್ತು ಮತ್ತೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡಬೇಕು ತುಂಬ ಈಸಿ ಮೆಥಡಲ್ಲಿ ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆಗೆ ತನಕ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಮತ್ತು ಇದು ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್, ಬೋಟ್ ನೆಕ್ ಇರುತ್ತೆ, ಬ್ಯಾಕ್ ಹುಕ್ ಇರುತ್ತೆ. ಆಮೇಲೆ ಮೆಜರ್ಮೆಂಟ್ ನೋಡಿ, ಇದ್ರದ್ದು ಬ್ಯಾಕ್ ಲೆಂತ್ 13.5 ಇದೆ, ಫ್ರಂಟ್ ಲೆಂತ್ 14 ಇದೆ, ಅಪರ್ ಚೆಸ್ಟ್ 32.5, ಮಿಡಿಲ್ ಚೆಸ್ಟ್ 33.5, ವೇಸ್ಟ್ 27, ಶೋಲ್ಡರ್ 15 ಇದೆ, ಸ್ಲೀವ್ ಲೆಂತ್ 10 ಇದೆ, ಸ್ಲೀವ್ಸ್ ಲೂಸ್ 10 ಇದೆ, ಅರ್ಮೋಲ್ 14.5 ಇದೆ. ಆಮೇಲೆ ಫ್ರಂಟ್ ನೆಕ್ 6 ಇದೆ, ಬ್ಯಾಕ್ ನೆಕ್ 10 ಇದೆ, ಮತ್ತು ಡಾಟ್ ಪಾಯಿಂಟ್ 9.5 ಇದೆ. ಈ ಮೆಜರ್ಮೆಂಟಲ್ಲಿ ತುಂಬ ಈಸಿಯಾಗಿ ಬ್ಲೌಸ್ ಕಟಿಂಗ್ ಯಾವ ಥರ ಮಾಡಬೇಕು ನೋಡಿ. ಫಸ್ಟ್ ಮಾರ್ಕ್ ಮಾಡಿ, 1/2 ಇಂಚ್ ಇದ್ದರೆ ಹಂಗೆ ಬಿಡಿ, 1/2 ಇಂಚ್ಗಿಂತ ಜಾಸ್ತಿ ಇದ್ದರೆ ನೀವು 1/2 ಇಂಚ್ ತನಕ ಕಟಿಂಗ್ ಮಾಡಿ. ಈ ಥರ ಫಸ್ಟ್ ಇದು ಆದಮೇಲೆ ನಿಮ್ಮದು ಬ್ಯಾಕ್ ಲೆಂತ್ ಎಷ್ಟು ಇದೆ ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡ್ಕೊಂಡು ಈ ಮಾರ್ಕಿಂದ ಇಡಬೇಕು. 13.5 ಇದೆ, 1/2 ಇಂಚ್ ಪ್ಲಸ್ ಮಾಡಿದ್ದೀನಿ, 14ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಮಾರ್ಕಿಂದ ಅರ್ಮೋಲ್ ಡೌನ್ 7 ಇಂಚ್ ಮಾಡ್ತಾ ಇದ್ದೀನಿ. ಇದು ಎರಡು ಮಾರ್ಕ್ಗೆ ಈ ಥರ ಸ್ಟ್ರೇಟ್ ಮಾರ್ಕ್ ಮಾಡಬೇಕು. ಮತ್ತು ಬ್ಯಾಕ್ ಹೂಕಲ್ಲಿ ನಿಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಬಿಟ್ಟು ನೀವು ಈ ಥರ ಮಾರ್ಕ್ ಮಾಡಿ. ಇದು ಬ್ಯಾಕ್ ಹುಕ್ ಇದೆ. ನಿಮ್ಮದು ಅಪ್ಪರ್ ಚೆಸ್ಟ್ ಎಷ್ಟು ಇದೆ ಅದರಲ್ಲಿ 2 ಇಂಚ್ ಪ್ಲಸ್ ಮಾಡಿ. ಅಪ್ಪರ್ ಚೆಸ್ಟ್ 32.5 ಇದೆ, 32.5ಅಲ್ಲಿ 2 ಇಂಚ್ ಪ್ಲಸ್ ಮಾಡಿದರೆ 34.5 ಬರುತ್ತೆ. ಅದರಲ್ಲಿ 4 ಭಾಗ ಮಾಡಿಕೊಂಡು 4ಅಲ್ಲಿ ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಿ ಎಷ್ಟು ಬರುತ್ತೆ. ಸೇಮ್ ಅದೇ ಥರ ವೇಸ್ಟ್ 27 ಇದೆ, ಅದ್ರದ್ದು 4 ಭಾಗ ಮಾಡಿದರೆ 7ಅಲ್ಲಿ 2 ಪಾಯಿಂಟ್ ಕಡಿಮೆ ಬರುತ್ತೆ. ಮಾರ್ಕ್ ಮಾಡಿದ್ದೀನಿ 1 ಇಂಚ್ ಡಾಟ್ಗೋಸ್ಕರ. ನಿಮ್ಮದು ಎಷ್ಟು ಬರುತ್ತೆ ಅಷ್ಟು 4 ಡಿವೈಡಲ್ಲಿ ಮಾಡಿಕೊಂಡು ಮಾರ್ಕ್ ಮಾಡಿ, ಮತ್ತು 1 ಇಂಚ್ ಡಾಟ್ಗೋಸ್ಕರ. ಇದು ಎರಡು ಮಾರ್ಕ್ಗೆ ಈ ಥರ ಸ್ಟ್ರೇಟ್ ಮಾರ್ಕ್ ಮಾಡಬೇಕು. ಮತ್ತು ಇವಾಗ ಶೋಲ್ಡರ್ 15 ಇದೆ, ಫ್ರಂಟ್ ಅಲ್ಲಿ ಬೋಟ್ ನೆಕ್ ಇದೆ, ಬ್ಯಾಕಲ್ಲಿನೂ ಬೋಟ್ ಡೀಪ್ ಇದೆ, ಸ್ವಲ್ಪ ಈ ಥರ ಬೋಟ್ ಬಂದು ಕೀ ಹೋಲ್ ಇದೆ, ಅದಕ್ಕೆ 15. ಶೋಲ್ಡರ್ 14.5 ಇದೆ, 14.5 ಇದೆ, ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿದರೆ 15 ಬರುತ್ತೆ. ಈ ಥರ 15ದು ಎರಡು ಭಾಗ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. 15ದು 7.5 ಬರುತ್ತೆ. 7.5ಅಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೇಟ್ ಇಡಬೇಕು ಈ ಸ್ಕೇಲು, ಮತ್ತೆ ಮಾರ್ಕ್ ಮಾಡಿ ಈ ಥರ ಸ್ಟ್ರೇಟು. ಸ್ವಲ್ಪ ಮೇಲೆಯಿಂದ ಈ ಥರ ರೌಂಡ್ ಶೇಪ್ ಕೊಡಬೇಕು. ಮತ್ತು ಇಲ್ಲಿ ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡ್ ಈ ಥರ ಮಾರ್ಕ್ ಮಾಡಬೇಕು. ನಾನು 4.5 ಕೊಡ್ತಾ ಇದ್ದೀನಿ. ನಿಮಗೆ 4.5ಗಿಂತ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಬ್ರಾಡ್ ಕೊಟ್ಟು ಈ ಥರ ಮಾರ್ಕ್ ಮಾಡಿ, ಇಲ್ಲಾಂದರೆ ಕಡಿಮೆ ಬೇಕಿದ್ರೆ ಕಡಿಮೆ ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಬ್ರಾಡ್ದು ಮಾರ್ಕ್ ಮಾಡಿ. ಆಮೇಲೆ ಇದೇ ಮಾರ್ಕಿಂದ ಈ ಥರ ಶೋಲ್ಡರು ಡೌನ್ ಮಾಡಬೇಕು 1/2 ಇಂಚ್. ಇದು ಡೌನ್ ಆದಮೇಲೆ ಅರ್ಮೋಲ್ ಮೆಜರ್ ಮಾಡಬೇಕು. 14.5 ಇದೆ, 1/2 ಇಂಚ್ ಜಾಸ್ತಿ ಬಂದರೂ ಪರವಾಗಿಲ್ಲ, ಕಡಿಮೆ ಬರಬಾರ್ದು. 14.5 ಕರೆಕ್ಟಾಗಿ ಬಂದಿದೆ, 1/2 ಇಂಚ್ ಸ್ಟಿಚಿಂಗಲ್ಲಿ ಹೋಗುತ್ತೆ, ಪರ್ಫೆಕ್ಟ್ ಇದೆ. ಇದು ಇದೇ ಮಾರ್ಕಲ್ಲಿ ಕಟಿಂಗ್ ಮಾಡ್ತೀನಿ. ಸೈಡಲ್ಲಿ 2 ಇಂಚ್ ಮಾರ್ಜಿನ್ ಬಿಟ್ಟು ಕಟಿಂಗ್ ಮಾಡಬೇಕು, ಬಿಡಬೇಕು. 2 ಇಂಚ್ ಮಾರ್ಜಿನ್, 2 ಇಂಚ್ಗಿಂತ ಮಾರ್ಜಿನ್ ಕಡಿಮೆ ಬೇಕಿದ್ರೆ ಅದು ಫುಲ್ ಸ್ಟಿಚಿಂಗ್ ಆದಮೇಲೆ ನಿಮಗೆ ಎಷ್ಟು ಬೇಕೋ ಟ್ರೈ ಮಾಡಿ, ಆಮೇಲೆ ಕಟಿಂಗ್ ಮಾಡಿಕೊಡಿ. ಇವಾಗ ಕೈಯಲ್ಲಿ 1/2 ಇಂಚ್ಗಿಂತ ಕಡಿಮೆ ಬೇಕಿದ್ರೆ 1/2 ಇಂಚ್ಗಿಂತ ಕಡಿಮೆಯಲ್ಲಿ ಕಟಿಂಗ್ ಮಾಡಿ, 1/2 ಇಂಚ್ ಬೇಕಿದ್ರೆ 1/2 ಇಂಚ್ ಬಿಟ್ಟು ಕಟಿಂಗ್ ಮಾಡಿ. ಬ್ಯಾಕ್ ಕಟಿಂಗ್ ಆಗಿದೆ. ಫ್ರಂಟ್ ಕಟಿಂಗ್, ಬ್ಯಾಕ್ ಹುಕ್ಕಿತ್ತು, ಫ್ರಂಟ್ ಕ್ಲೋಸ್ ಸೈಡ್ ನಮ್ಮ ಕಡೆ ಇರಬೇಕು.
ಸೇಮ್ ಇದೇ ಥರ ಇಡಬೇಕು. ನೀವು ಯಾವ ಥರ ಇಟ್ಟಿದ್ದೀನಿ ಸೇಮ್ ಹಿಂಗೆ ಇಡಬೇಕು. ನೀವು ಫಸ್ಟ್ ಮೇಲೆ ಯಾವ ಥರ ಶೋಲ್ಡರ್ ಇದೆ ಅದೇ ಥರ ಕಟಿಂಗ್ ಮಾಡಿ. ಈ ಥರ ಕಟಿಂಗ್ ಮಾಡಿಕೊಂಡು ಇವಾಗ ಫ್ರಂಟ್ ಲೆಂತ್ 14 ಇದೆ, ಅದರಲ್ಲಿ 1 ಇಂಚ್ ಪ್ಲಸ್ ಮಾಡಿದ್ದೀನಿ 15. 14ಅಲ್ಲಿ 1 ಇಂಚ್ ಪ್ಲಸ್ ಮಾಡಿದರೆ 15 ಬರುತ್ತೆ. ನಿಮ್ಮದು ಫ್ರಂಟ್ ಲೆಂತ್ ಎಷ್ಟು ಇದೆ ಅದರಲ್ಲಿ 1 ಇಂಚ್ ಪ್ಲಸ್ ಮಾಡಿಕೊಂಡು ಮಾರ್ಕ್ ಮಾಡಿ. ಇವಾಗ ಇದು 4 ಇಂಚ್ ತನಕ 4 ಇಂಚ್ ತನಕ ಕಟಿಂಗ್ ಮಾಡಬೇಕು ಈ ಥರ. ಮತ್ತು ಹಿಂಗೆ ಇರಲಿ. ಸೇಮ್ ಇದು ಬ್ಯಾಕ್ ಯಾವ ಥರ ಕಟಿಂಗ್ ಅರ್ಮೋಲ್ ಆಗಿದೆ ಸೇಮ್ ಹಂಗೆ ಕಟಿಂಗ್ ಮಾಡಿ. ಒಂದು ಇಲ್ಲಿಂದ ಅರ್ಮೋಲ್ ಶೇಪ್ ಸ್ಟಾರ್ಟ್ ಆಗಿದೆ ಅಲ್ಲಿ ತನಕ ಕಟಿಂಗ್ ಮಾಡಬೇಕು, ಆಮೇಲೆ ಸ್ಟಾಪ್ ಮಾಡಬೇಕು. ಬ್ಯಾಕ್ ಸೈಡಲ್ಲಿ ಇಟ್ಕೊಡಿ, ಇಲ್ಲಿ ಒಂದು ಮಾರ್ಕ್ ಮಾಡಿ ಈ ಥರ. ಇವಾಗ ನಿಮ್ಮದು ಡಾಟ್ ಪಾಯಿಂಟ್ ಎಷ್ಟು ಇದೆ ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಬೇಕು. ಇದ್ರದ್ದು ಡಾಟು 9.5 ಇದೆ, 1/2 ಇಂಚ್ ಪ್ಲಸ್ ಮಾಡಿದರೆ 10 ಬರುತ್ತೆ. ಇಲ್ಲಿಂದ ಟೋಟಲು 4 ಇಂಚ್. ಇಲ್ಲಿ ಕ್ಲೋಸ್ ಇದೆ ಫ್ರಂಟು, ಅದಕ್ಕೆ 4 ಇಂಚು. ಕ್ಲೋಸ್ ಇರಲಿಲ್ಲ ಅಂದರೆ 4.2 ಇಡ್ತಾ ಇದ್ದೆ. ಇವಾಗ ಕ್ಲೋಸ್ ಇದೆ ಅದಕ್ಕೆ 4 ಇಂಚ್ ಇಟ್ಟಿದ್ದೀನಿ, ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಕೆಳಗಡೆ 1/2 ಇಂಚ್ ಕಡಿಮೆ ಇಡಬೇಕು, 3.5. ಇದು 3 ಮಾರ್ಕ್ಗೆ ಮಾರ್ಕ್ ಮಾಡಿಬಿಟ್ಟು ಈ ಥರ ನಾನು ಯಾವ ಥರ ಶೇಪ್ ಕೊಡ್ತಾ ಇದ್ದೀನಿ ನೀವು ಸೇಮ್ ಹಾಗೆ ಶೇಪ್ ಕೊಟ್ಟು ಮಾರ್ಕ್ ಮಾಡಿ. ಇದು ಮಾರ್ಕ್ ಮಾಡಿದ್ದೀನಿ. ಇದೇ ಶೇಪಲ್ಲಿ ಈ ಥರ ಕಟಿಂಗ್ ಮಾಡಬೇಕು. ನೀಟಾಗಿ ಶೇಪ್ ಇರಬೇಕು. ಇಲ್ಲಿ ಡಾಟ್ ಪಾಯಿಂಟ್ ಇದೆ, ನಾಚ್ ಮಾಡಿದ್ದೀನಿ. ಇದ್ರ ಮೇಲೇ ಇಡಬೇಕು. 2 ಇಂಚ್ ಒಳಗಡೆ ಲೈನಿಂಗ್ ಇರಬೇಕು, ಯಾಕಂದರೆ ಇರಲಿಲ್ಲ ಅಂದರೆ ಕಟಿಂಗ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೇಮ್ ಇದೇ ಥರ ಇಟ್ಕೊಂಡು ಫಸ್ಟ್ ನೀವು ಈ ಥರ ಕಟಿಂಗ್ ಮಾಡಿ, ಈ ಥರ ಮಾರ್ಕ್ ಮಾಡಿ, ಈ ಶೇಪಲ್ಲಿ ಮಾರ್ಕ್ ಮಾಡಿ. ಆಮೇಲೆ ಈ ನಾಚಲ್ಲಿನೇ ಒಂದು ಮಾರ್ಕ್ ಮಾಡಿ ಈ ಥರ. ಇವಾಗ ಬ್ಯಾಕ್ ತಗೊಳ್ಳಿ, ಬ್ಯಾಕ್ ಇದ್ರ ಮೇಲೆ ಇಡಬೇಕು ನೀವು. ನಾನು ಯಾವ ಥರ ಇಡ್ತಾ ಇದ್ದೀನಿ ಸೇಮ್ ಹಾಗೆ ಇಡಿ. ಇವಾಗ ನಾನು ಯಾವ ಥರ ಕಟಿಂಗ್ ಮಾಡ್ತಾ ಇದ್ದೀನಿ ಸೇಮ್ ಹಾಗೆ ನೀವು ಕಟಿಂಗ್ ಮಾಡಿ. ಇಲ್ಲಿ ಕಟಿಂಗ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಈಕ್ವಲ್ ಆಗಿ ಇರಬೇಕು. ಇವಾಗ ಇಲ್ಲಿ ತನಕ ನೋಡಿ, ಇಲ್ಲಿಂದ ಹೋಗ್ತಾ ಹೋಗ್ತಾ ಈಕ್ವಲ್ ಆಗಿ ಆಗ್ತಾ ಇದೆ. ಸೇಮ್ ಅದೇ ಥರ ನೀವು ಕಟಿಂಗ್ ಮಾಡಬೇಕು. ಇದು ಕಟಿಂಗ್ ಆದಮೇಲೆ ಬ್ಯಾಕಲ್ಲಿ ಸೇಮ್ ಯಾವ ಥರ ಶೇಪ್ ಇದೆ ಅದೇ ಥರ ಶೇಪಲ್ಲಿ ಕಟಿಂಗ್ ಮಾಡಬೇಕು. ಸೈಡಲ್ಲಿ ಸೇಮ್. ಇದರಲ್ಲಿ ನೋಡಿ 1 ಪಾಯಿಂಟ್ ಜಾಸ್ತಿ ಇದೆ, ಸೇಮ್ ಕರೆಕ್ಟಾಗಿ ಕಟಿಂಗ್ ಮಾಡಿ ಈ ಥರ ಶೇಪ್ ಕೊಡಬೇಕು ನೋಡಿ. ಇವಾಗ ನಾಚ್ ಹಾಕಬೇಕು ಒಂದು. ಆಮೇಲೆ ಇದ್ರ ಮೇಲೇ ಒಂದು ವೀಲ್ ಮಾರ್ಕ್ ಈ ಥರ ಹಾಕಬೇಕು. ವೀಲ್ ಮಾರ್ಕ್ ಹಾಕಿದರೆ ಫ್ರಂಟಲ್ಲಿ ಮಾರ್ಕ್ ಬಂದುಬಿಡುತ್ತೆ. ಇದ್ರ ಮೇಲೇ ಈ ಥರ ಮಾರ್ಕ್ ಮಾಡಿ. ಇವಾಗ ಹಿಂಗೆ ಇರಲಿ, ಫ್ರಂಟ್ ಶೇಪ್ ಕೊಡಿ ಈ ಥರ. ಒಂದು 1/2 ಇಂಚ್ 1/2 ಇಂಚಿಂದ 1 ಪಾಯಿಂಟ್ ಜಾಸ್ತಿ ಈ ಥರ ಶೇಪ್ ಕೊಟ್ಟು ಇಲ್ಲಿ ಈಕ್ವಲ್ ಆಗಿರಬೇಕು. ಇಲ್ಲಿ ನಾಚ್ ಹಾಕಿ. ಇವಾಗ ಇದ್ರದ್ದು ಆಯಿತು ಕೆಲಸ. ಕಲಿ ಕಟಿಂಗ್ ಮಾಡಬೇಕು. ಇಲ್ಲಿ ಸ್ವಲ್ಪ ಸ್ಟ್ರೇಟ್ ಮಾಡಿಕೊಂಡು ಈ ಮೆಜರ್ಮೆಂಟಲ್ಲಿ 1.5 ಈ ಮಾರ್ಕಿಂದ 1.5 ಜಾಸ್ತಿ ಇಡಬೇಕು. 1.5ಅಲ್ಲಿ ಮಾರ್ಬೇಕು. ಆಮೇಲೆ ಈ ಮಾರ್ಕಿಂದ ಒಳಗಡೆ 1/2 ಇಂಚ್ ಒಳಗಡೆ ಮಾರ್ಕ್ ಮಾಡಬೇಕು. ಈ ಮಾರ್ಕಿಂದ ಹೊರಗಡೆ 1/2 ಇಂಚ್ ಮಾರ್ಕ್ ಮಾಡಬೇಕು ಆಚೆ ಕಡೆ. ಆಮೇಲೆ ಸೇಮ್ ಈ ಥರ ಶೇಪ್ ಕೊಡಬೇಕು. ಶೇಪ್ ನೀಟಾಗಿ ಇರಬೇಕು. ನೀಟಾಗಿ ಇರಲಿಲ್ಲ ಅಂದರೆ ಕಟಿಂಗ್ ಮಾಡಬೇಡ. ಫಸ್ಟ್ ನೀಟಾಗಿ ಶೇಪ್ ಕೊಡಿ, ಆಮೇಲೆ ಕಟಿಂಗ್ ಮಾಡಿ. ನೀವು ನೋಡಿ ನೀಟಾಗಿ ಶೇಪ್ ಮಾರ್ಕ್ ಮಾಡಿದ್ದೀನಿ, ಅದೇ ಮಾರ್ಕಲ್ಲಿ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ. ಫ್ರಂಟ್ ಮತ್ತು ಬ್ಯಾಕ್ ಕಟಿಂಗ್ ಆಗಿದೆ. ಸ್ಲೀವ್ಸ್ ಕಟಿಂಗ್ ಮಾಡಬೇಕು. ಇದು 2 ಫೋಲ್ಡ್. ಫಸ್ಟ್ ಕೆಳಗಡೆ ಒಂದು ಮಾರ್ಕ್,
ಆಮೇಲೆ ನಿಮ್ಮದು ಸ್ಲೀವ್ಸ್ ಎಷ್ಟು ಇದೆ ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿ. 10 ಇದೆ, 10 ಇದೆ, ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿದ್ದೀನಿ. 10.5 ಈ ಮಾರ್ಕಿಂದ ಇಟ್ಟಿದ್ದೀನಿ, ಈ ಮಾರ್ಕ್, ಮತ್ತು 3.5 ಡೌನು. ಇವಾಗ ಇಲ್ಲಿಂದ ನಿಮ್ಮದು ಅರ್ಮೋಲ್ ಎಷ್ಟು ಇದೆ ಅದರಲ್ಲಿ 2 / 2 ಮಾಡಿದರೆ 14 / 2 ಮಾಡಿದರೆ 2 ಭಾಗ ಮಾಡಿದರೆ 7.2 ಬರುತ್ತೆ. ಅದರಲ್ಲಿ 2 ಪಾಯಿಂಟ್ ಕಡಿಮೆ ಮಾಡ್ತೀನಿ, 7 ಇಂಚಲ್ಲಿ ಇಡ್ತಾ ಇದ್ದೀನಿ. ಇವಾಗ ಸ್ಲೀವ್ಸ್ ರೌಂಡ್ ಎಷ್ಟು ಇದೆ ಅಷ್ಟೇ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಈ ಥರ ಮಾರ್ಕ್, ಮತ್ತು ಇಲ್ಲಿಂದ ಈ ಥರ ಶೇಪ್ ಕೊಡಬೇಕು. ಶೇಪ್ ಕೊಟ್ಟು ನೀವು ಇದೇ ಶೇಪಲ್ಲಿ ಕಟಿಂಗ್ ಮಾಡಬೇಕು. ಸೈಡಲ್ಲಿ 2 ಇಂಚ್ ಮಾರ್ಜಿನ್ ಬಿಟ್ಟು ಕಟಿಂಗ್ ಮಾಡಬೇಕು ನೀವು. ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಈ ಮಾರ್ಕಿಂಗಿಂದ, ಮತ್ತು ಇಲ್ಲಿ ನಾಚ್ ಸೆಂಟರಲ್ಲಿ ಒಂದು ನಾಚ್ ಹಾಕಿಬಿಟ್ಟು, ಇವಾಗ ನೀವು 2 ಪಾಯಿಂಟ್ ಕಡಿಮೆ ಇಟ್ಟಿದ್ದೀನಿ ಆದ್ರೂ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಇದು ರೌಂಡಲ್ಲಿ ಈ ಥರ ಮೆಜರ್ ಮಾಡಿದರೆ ನಿಮ್ಮದು 7.2ನೇ ಬರುತ್ತೆ. ಈ ಸ್ಟಿಚಿಂಗ್ ಮಾಡುವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಪರ್ಫೆಕ್ಟಾಗಿ ಬರುತ್ತೆ, ಒಂಚೂರು ಹೆಚ್ಚು ಕಡಿಮೆ ಆಗೋಲ್ಲ, ಕರೆಕ್ಟಾಗಿ ನಾಚ್ ಟು ನಾಚ್ ಬರುತ್ತೆ. ಇವಾಗ ಫ್ರಂಟ್ ಕಟಿಂಗ್ ಮಾಡಿ. ಇದು ನಾಚ್ ಮಾಡಿದ್ದೀನಿ, ಇದು ಫ್ರಂಟಲ್ಲಿ ಬರುತ್ತೆ. ಇದು ಫ್ರಂಟ್ ಕಟಿಂಗ್ ಆಯಿತು. ಇವಾಗ ನೆಕ್ ಕಟಿಂಗ್ ಮಾಡಬೇಕು. ಬ್ಯಾಕ್ ನೆಕ್ ನೋಡಿ, ಇಲ್ಲಿ ಬ್ರಾಡ್ ಮಾಡಿದ್ದೀನಿ. ಇದು 2 ಸೇರಿ ಈ ಥರ ನಾಚ್ ಹಾಕಬೇಕು. ಇದು ನಾಚ್ ಹಾಕಿದ್ದೀನಿ. ಇಲ್ಲಿಂದ ಡೀಪ್ ಮೆಜರ್ ಮಾಡೋಕ್ಕೆ 3 ಇಂಚಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ಬ್ಯಾಕ್ ಡೀಪ್ ಎಷ್ಟು ಇದೆ ನಿಮ್ಮದು ಅಷ್ಟು ಮಾರ್ಕ್ ಮಾಡಿ. ಆಮೇಲೆ ಕಟಿಂಗ್ ಈ ನಾಚ್ ಮಾಡಿದ್ದೀನಿ ಅಲ್ಲೇ ಆಗುತ್ತೆ, ಬರೀ ಡೀಪ್ ಮೆಜರ್ ಮಾಡೋಕ್ಕೆ ಈ ಮಾರ್ಕ್ ಮಾಡ್ತೀನಿ ನೋಡಿ. ಇದ್ರದ್ದು ಶೇಪ್ ಈ ಥರ ಇದೆ, ಮತ್ತು ಒಂದು ಕೀ ಹೋಲ್ ಇದೆ ಈ ಥರ. ಈ ಥರ ಇದೆ ಫ್ರಂಟ್. ಬೋಟ್ ನೆಕ್ ಇದೆ. ಬೋಟ್ ನೆಕ್ಗೋಸ್ಕರ ಈ ಸ್ಟ್ಯಾಂಡರ್ಡ್ ಮೆಜರ್ಮೆಂಟು 3.5 ಇರುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ಡೀಪ್ ಬೇಕಾಗಿರುತ್ತೆ, ಅದಕ್ಕೆ 4 ಇಂಚ್ ಲಾಸ್ಟ್. ಇದು ಬೋಟ್ ನೆಕ್ಗೆ. ಇನ್ನೂ ಡೀಪ್ ಬೇಕಿದ್ರೆ 4.5 ಮಾರ್ಕ್ ಮಾಡಿ. ಈ ಕಸ್ಟಮರ್ಗೆ 4 ಇಂಚ್ ಡೀಪ್ ಬೇಕು. ಆಮೇಲೆ ಈ ಥರ ಶೇಪ್ ಕೊಟ್ಟು ನೋಡಿ, ಫ್ರಂಟ್ ಡೀಪ್ ಬೋಟ್ ನೆಕ್ಕಲ್ಲಿ ಈ ಥರ ಮೆಜರ್ ಮಾಡಬೇಕು. 6 ಇಂಚ್ ತಗೊಂಡಿದ್ದಾರೆ, ಸೇಮ್ ಪರ್ಫೆಕ್ಟ್ ಅಲ್ಲೇ ಬರ್ತಾ ಇದೆ 6 ಇಂಚ್. ಇದೇ ಮಾರ್ಕಲ್ಲಿ ಈ ಥರ ಕಟಿಂಗ್ ಮಾಡಬೇಕು. ಇದು ಬೋಟ್ ನೆಕ್. ಇವಾಗ ಮೇನ್ ಪೀಸ್ ಕಟಿಂಗ್ ಮಾಡಿ.